ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಉದ್ದಿನ ವಡೆ ಮಾಡ್ತಾಯಿದ್ದೀನಿ. ಫಸ್ಟು ಒಂದು 2-2.5 ಗಂಟೆ ಟೈಮು ಉದ್ದಿನಬೇಳೆ ನೆನೆಸಿದ್ದೀನಿ. ಉದ್ದಿನಬೇಳೆ ಜಾಸ್ತಿ ನೆನೆಸಿದ್ರೆ ಜಾಸ್ತಿ ಎಣ್ಣೆ ಎಳ್ಕೊಳುತ್ತೆ. ಹಾಗಾಗಿ 2-3 ಗಂಟೆ ಒಳಗಡೆ ಇದು ರುಬ್ಬಿಡಬೇಕು. ಹಾಗಾಗಿ ರುಬ್ತಾಯಿದ್ದೀನಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಕೆಲವರು ಹಸಿಮೆಣ್ಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಾಕೊತಾರೆ. ಹೆಚ್ಚಾಕೊಂಡ್ರು ಚೆನ್ನಾಗಿರುತ್ತೆ. ಆದರೆ ಜಾಸ್ತಿ ಖಾರ ಬೇಕಂದರೆ ಈ ಥರ ಮಾಡಬೇಕು. ಹಾಗಾಗಿ ನಾನು ಈ ಥರ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಆಮೇಲೆ ರುಬ್ಬಾಗಿದೆ ಇವಾಗ. ಆಮೇಲೆ ಮೆಣಸಿನ ಪೌಡ್ರು ಬೇರೆ ತರಿ ಹಾಕಿ ತರಿ ಕುಟ್ಕೊಂಡು ಅದನ್ನು ಹಾಕ್ತೀನಿ. ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಮೆಣಸಿನ ಪೌಡ್ರ್ ಹಾಕ್ತಾಯಿದ್ದೀನಿ. ತರಿ ಕುಟ್ಕೊಂಡಿರೋದಿದು. ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಸೋಡಾ ಪುಡಿ ಮತ್ತು ಚಿಕ್ಕದಾಗಿ ಹೆಚ್ಕೊಂಡಿರೋ ಕಾಯಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ತಿನ್ನಬೇಕಾದ್ರೆ ಬಾಯಿ ತಿಕ್ತಾ ಇರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಸಣ್ಣದಾಗಿ ಕಾಯಿನ ಹೆಚ್ಚಾಕೊಂಡಿದ್ದೀನಿ. ಸೋಡಾ ಪುಡಿ ಹಾಕಿದ್ದೀನಿ ಸ್ವಲ್ಪ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫಸ್ಟು ಆಮೇಲೆ ಒಂದು ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾಯ್ದ ಮೇಲೆ ಈ ಥರ ಉದ್ದಿನ ವಡೆ ಥರ ಕೆಲವರು ಕೈಯಲ್ಲಿ ತೊಟ್ಟಾಕ್ತಾರೆ, ಕವರಲ್ಲೆಲ್ಲ ತೊಟ್ಟಾಕ್ತಾರೆ. ನಂಗೆ ಆ ಥರ ಅಭ್ಯಾಸ ಇಲ್ಲ. ನಾನು ಇದೇ ಥರ ಕೈಯಲ್ಲಿ ಹಂಗೆ ಹೋಲ್ ಮಾಡಿ ಹಂಗೆ ಬಿಡ್ತೀನಿ. ಚೆನ್ನಾಗೂ ಬರುತ್ತೆ. 2 ಕೈನೂ ಮಾಡ್ಕೊಂಡು ಆಗತ್ತೆ ಇರಲ್ಲ, ಒಂದು ಕೈಯಲ್ಲೇ ಆಗುತ್ತೆ. ನಾನು ಹೀಗೆ ಮಾಡೋದು. ಗಟ್ಟಿಗಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇದೊಂದು ಸ್ವಲ್ಪ ತೆಳ್ಳಗಾಗಿದೆ. ಗಟ್ಟಿ ಇದ್ದರೆ ಇನ್ನೂ ನೀಟಾಗಿ ಹಾಕ್ಬೋದಿದೆ ಒಂದೇ ಕೈಯಲ್ಲೇ. ಹೀಗಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ತೂತು ವಡೆ ಅಲ್ವ, ಅದಕ್ಕೆ. ಹೀಗಾಗಿದೆ ಇದು. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು, ಖಾರವಾಗಿತ್ತು. ರುಬ್ಬಾಕಿದ್ನಲ್ಲ ಮೆಣಸಿನ್ಕಾಯಿ, ಕಾಳು ಮೆಣಸಿನ ಪೌಡ್ರನ್ನು ಹಾಕಿದ್ನಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ಮೂತಾಗಿತ್ತು. ಮೇಲೆಲ್ಲ ಗರಿ ಆಗಿತ್ತು, ಒಳಗಡೆ ಸ್ಮೂತಾಗಿತ್ತು. ಟೊಮೊಟೊ ಸಾಸ್ ಜೊತೆ ಖಾರ ಹಾಕಿದ್ನಲ್ಲ, ಹಾಗಾಗಿ ಟೊಮೊಟೊ ಸಾಸ್ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಬೇಕಾದ್ರೆ ಚಟ್ನಿ ಕೂಡ ಮಾಡ್ಕೋಬೋದು, ಗ್ರೀನ್ ಚಟ್ನಿ. ಟೊಮೊಟೊ ಸಾಸ್ ಜೊತೆ ತಿನ್ನೋದು ಇದು. ಹೇಗಿದೆ ಅಂತ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಇದೇ ಥರ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನೋಡ್ತಾ ಇರಿ.